ಮಾತಾಡ್ತಾ ಕೂತ್ಕೊಳ್ಳಿ. ಆಯ್ತು ನೀವು ಆಯ್ತು ನಾ ಇಲ್ಲಿ ಆಯ್ತು ಕೇಳಿಗ ನಮ್ಗೆ ನೀವು ಕೂತ್ಕೊಳ್ಳಿ. ನಾನು ಹೇಳಿದಕ್ಕೆ ಆಯ್ತು ಈಗ ಮಾತಾಡ್ ಕೇಳಿ. ಇಲ್ಲಿ ಫಸ್ಟ್ ಕೇಳಿ ಮತ್ ಮುಖ್ಯಮಂತ್ರಿ ಉತ್ತರ ಕೂತ್ಕೊಳ್ಳಿ. ನಾನು ಅದು ಹೇಳ್ತೇನೆ ಕೂತ್ಕೊಳ್ಳಿ. ನಿಮ್ಮೆಲ್ಲ ಸಂಶಯ ಆಯ್ತಪ್ಪ ನೀವು ಕೂತ್ಕೊಳ್ಳಿ. ಈಗ ಸರ್ ಕೂತ್ಕೊಂಡ್ ನಿಮಿಷ. ಪ್ರಿಯಾಂಕ್ ಕೂತ್ಕೊಳ್ಳಿ. ಈಗ ಕೂತ್ಕೊಳ್ಳಿ. ರಂಗನಾಥ್ ಕೂತ್ಕೊಳ್ಳಿ. ಅಶ್ವಥ್ ನಾರಾಯಣ್ ಯಾಕೆ ಮಾತಾಡ್ತೀರಿ ನೀವು? ಒಂದು ನಿಮಿಷ. ಈ ಮೈಕಿಗೆ ಬಲೆ ಬಹಳ ಚರ್ಚೆ ಇತ್ತು. ಮೈಕಲ್ಲಿ ಇದಾಗಿದೆ ಅಂತೇಳಿ ಮೈಕ್ ನನ್ನ ಕಂಟ್ರೋಲ್ ಇದೆ, ನಾನೇ ಬಂದ್ ಮಾಡಿದ್ದೇನೆ. ಯಾಕೆ ನಾನು ಎಷ್ಟು ಹೇಳಿದ್ರು ಕೂಡ ಇವರು ಕೇಳ್ತಲ್ಲ ನಿಲ್ಲಿಸ್ಲಿಕ್ಕೆ. ಮತ್ತೆಂತ ಮಾಡುದು? ಸ್ವಲ್ಪ ಇದಾಗ್ಲಿ ಅಂತೇಳಿ. ಅಲ್ಲ ಸರಿಯಾಗುದು ನಿಲ್ಲಿ. ಆಯ್ತು ಇಲ್ಲಿ ಮಾತಾಡ್ಬೇಕಲ್ಲ. ಈಗ ವಾಯ್ಸಿನ ಮಾತಾಡ ಕಟ್ ಮಾಡ್ಲಿಲ್ಲ. ನಾನು ಹೇಳಿ ಮಾತಾಡ ಏನು ಸುಮ್ಮನೆ ಬದ್ದು ಎಲ್ಲ ಒಬ್ಬಾಗ್ಲಿ ಕೊಡ್ಬೇಕಾ? 10 ನಿಮಿಷ ಆಯ್ತು ನೀವು ಯಾರಿಗಾರು ನೋಡಿ. ನಾವು ಮಾತಾಡ್ಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ. ನೀವು ಈ ಕಡೆದಲ್ಲಿ ನಿಲ್ಲುದು ಈ ಕಡೆ ನಿಲ್ಲುದು ಯಾರ್ಯಾರಿಗೆ ಮಾತು ಕೇಳಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಆಗುದಿಲ್ಲ. ಅದು ನನ್ನ ಹತ್ರ ಇದೆ. ಇಲ್ಲೇ ಇರೋದು ನಾನು ಹೇಳ್ಲಿಕ್ಕೆ ಹೇಳಿ. ನೀವು 10 ನಿಮಿಷ ನೀವು ಮಾತಾಡಿದ್ರೆ ಸುಮ್ಮನೆ ಬೊಬ್ಬೆ ಹಾಕ್ತೀರಿ. ಅಲ್ಲಿಂದ ಅವ್ರು ಕೂಡ ಬೊಬ್ಬೆ ಹಾಕ್ತಾರೆ. ಇಲ್ಲಿ ಸುಮ್ಮನೆ ಮೈಕ್ ಇದೆ ಅಂತ ಹೇಳಿ ಬೊಬ್ಬೆ ಹಾಕುದ? ಮತ್ತೆ ಆಗುದಿಲ್ಲ ನೋಡಿ. 10 ನಿಮಿಷ ನಿಮಗೆ ಮಾಹಿತಿ. ಈಗ ಮೈಕ್ ಬಂದ ನಿಮ್ಗೆಲ್ಲ ಸಾಕಾಯ್ತು, ನಿಲ್ಲಿಸಿದೆ. ಈಗ ಮಾತಾಡು ಆಯ್ತು ನೋಡಿ. 10 ನಿಮಿಷ ನಿಮ್ಗೆ ಟೈಮ್ ಕೊಟ್ಟಿದ್ದೇನೆ. ಯಾರಿಗಾದ್ರೂ ಯಾರಿಗೆ ಮಾತಾಡೋದು ಅರ್ಥ ಆಗ್ತದ? ನೀವು ಕೇಳು ಮಾತು ನಮ್ಗೆ ಅರ್ಥ ಆಗುದಿಲ್ಲ, ಅವ್ರು ಕೇಳುದು ನಿಮ್ಗೆ ಅರ್ಥ ಆಗುದಿಲ್ಲ. ಯಾರಿಗೆ ಬೊಬ್ಬೆ ಬರೇ ಇದು. ನೀವು ಮಾತಾಡುವಾಗ ನೋಡಿ, ನೀವು ಮಾತಾಡುವಾಗ ಯಾರು ಕೂಡ ಅಡ್ಡಿಪಡಿಸಲಿಲ್ಲ. ನೀವು ಮಾತಾಡುವಾಗ ಯಾರು ಅಡ್ಡಿಪಡಿಸಲಿಲ್ಲ. ಅನಗತ್ಯವಾಗಿ ಇಲ್ಲಿ ಗುಂಪಲ್ಲಿ ಮಾತಾಡುದು ಅಲ್ಲಿ ಗುಂಪಲ್ಲಿ ಮಾತಾಡ ಮೈಕಲ್ಲಿ ಶಬ್ದ ಬಂದು ಮಾತಾಡ ಅದು ಆಗುದಿಲ್ಲ. ನಾವೆಲ್ಲ ಸ್ವಲ್ಪ ತಾವು ಕೇಳ್ಬೇಕಾಗ್ತದೆ. ತಾವು ಕೂಡ ಆಯ್ತು ಮಾತಾಡುವಾಗ ಅವಕಾಶ ಕೊಟ್ಟಿದ್ದೇವೆ. ನಾವು ಮಾತಾಡ್ಲಿಕ್ಕೆಲ್ಲ ಅವಕಾಶ ಕೊಟ್ಟಿದ್ದೇವೆ. ಮಾತಾಡುವಾಗ ಎಲ್ಲರಿಗೂ ಅವಕಾಶ ಇದೆ. ಸುಮ್ಮನೆ ಬಂದಾಗ್ಲಿಕ್ಕೆ ಅವಕಾಶ ಇಲ್ಲ. ಆಯ್ತು ಮಾನ್ಯ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಕೂತ್ಕೊಳ್ಳಿ.